ಜಿಟಿ ದೇವೇಗೌಡ ಅಡ್ಡಾದಲ್ಲಿ ಸಾರಾ ಮಹೇಶ್ ಶೋ ಇದೀಗ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡ್ತಾರಾ ಸಾರಾ? ಜಿಟಿ ದೇವೇಗೌಡರ ಅಡ್ಡಾದಲ್ಲಿ ಸಾರಾ ಮಹೇಶ್ ಶೋ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡ್ತಾರಾ ಸಾರಾ ಮಹೇಶ್? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ. ಭೋಗಾದಿ ವೃತ್ತದಿಂದ ವೇದಿಕೆಯವರೆಗೆ ಜೆಡಿಎಸ್ ರೋಡ್ ಶೋ. ನಿಖಿಲ್ ಕುಮಾರಸ್ವಾಮಿ ಸಾರಾ ಮಹೇಶ್ ಮಿಂಚಿಂಗ್. ರೋಡ್ ಶೋ ಮೂಲಕ ವೇದಿಕೆಗೆ ಬಂದ ಜೆಡಿಎಸ್ ಗಣ್ಯರು. ಕಳಸ ಹೊತ್ತ ಮಹಿಳೆಯರಿಂದ ದಳಪತಿಗಳಿಗೆ ಪೂರ್ಣ ಕುಂಭ ಸ್ವಾಗತ. 20ಕ್ಕೂ ಹೆಚ್ಚು ಜೆಸಿಬಿ ಮೂಲಕ ಕಾರ್ಯಕರ್ತರ ಹೂಮಳೆಯ ಸ್ವಾಗತ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಭರ್ಜರಿ ರೋಡ್ ಶೋ. ಕೆಲವೇ ಕ್ಷಣಗಳಲ್ಲಿ ಎಚ್ಡಿ ಕುಮಾರಸ್ವಾಮಿ ಎಂಟ್ರಿ ಸಹಿತ. ಆದರೆ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಶಾಸಕ ಜಿಟಿ ದೇವೇಗೌಡ ಗೈರು. ಜೆಡಿಎಸ್ ಸಮಾವೇಶದಲ್ಲಿ ಎದ್ದು ಕಾಣ್ತಾ ಇದೆ ಜಿಟಿ ದೇವೇಗೌಡ ಗೈರಾಗಿರೋದು. ಜಿಟಿ ದೇವೇಗೌಡರ ವಿರುದ್ಧ ತೊಡೆ ತಡ್ತಾರಾ ಎಚ್ಡಿ ಕುಮಾರಸ್ವಾಮಿ? ಜಿಟಿ ದೇವೇಗೌಡ ಉಚ್ಚಾಟನೆ ಘೋಷಣೆ ಚಾಮುಂಡೇಶ್ವರಿಯಲ್ಲೇ ಆಗುತ್ತಾ? ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಇಂದಿನ ಜೆಡಿಎಸ್ ಸಮಾವೇಶ. ಚಾಮುಂಡೇಶ್ವರಿಯಲ್ಲಿಂದು ಸ್ಪರ್ಧೆ ಮಾಡ್ತಾರಾ ಸಾರಾ ಮಹೇಶ್? ಯಾಕಂದ್ರೆ ಈಗಾಗಲೇ ಜಿಟಿ ದೇವೇಗೌಡ ಅಡ್ಡಾದಲ್ಲಿ ಸಾರಾ ಮಹೇಶ್ ರೋಡ್ ಶೋ ಜೋರಾಗಿದೆ. ಭೋಗಾದಿ ವೃತ್ತದಿಂದ ವೇದಿಕೆಯವರೆಗೆ ಜೆಡಿಎಸ್ ರೋಡ್ ಶೋ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಾರಾ ಮಹೇಶ್ ಮೆಂಚಿಂಗ್. ರೋಡ್ ಶೋ ಮೂಲಕ ವೇದಿಕೆಗೆ ಬಂದ ಜೆಡಿಎಸ್ ಗಣ್ಯರು. ಕಳಸ ಹೊತ್ತು ಮಹಿಳೆಯರಿಂದ ದಳಪತಿಗಳಿಗೆ ಪೂರ್ಣ ಕುಂಭ ಸ್ವಾಗತ. ಇನ್ನು ಅದರ ಜೊತೆಗೆ ಕಾರ್ಯಕರ್ತರು ಹೂ ಮಳೆಯನ್ನ ಸುರಿಸಿದ್ರು. ಬಟ್ ಇಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇರುವಂತಹ ವಿಚಾರ, ಇನ್ನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಹಿತ ಬರ್ತಾರೆ, ಎಂಟ್ರಿ ಕೊಡ್ತಾರೆ. ಬಟ್ ಜಿಟಿ ದೇವೇಗೌಡರು ಗೈರಾಗಿದ್ದಾರಲ್ವಾ ಈ ಸಮಾವೇಶದಲ್ಲಿ, ಇದು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಾಗ್ಬೋದು ಮುಂದಿನ ಜೆಡಿಎಸ್ ನಡೆ ಏನು ಅಂತ. ಒಂದೆಡೆ ಕುಮಾರಸ್ವಾಮಿ ಅವರು ಬಂದ ತಕ್ಷಣ ಕುಮಾರಸ್ವಾಮಿ ಅವರಿಂದನೇ ಉಚ್ಚಾಟನೆಯ ಘೋಷಣೆ ಆಗ್ಬಿಡುತ್ತಾ ಅಂತ ಜಿಟಿ ದೇವೇಗೌಡರು. ಒಂದು ಕಡೆ ಮಾವಿನಹಳ್ಳಿ ಸಿದ್ದೇಗೌಡರು ಸಹಿತ ಜೆಡಿಎಸ್ಗೆ ನಾನು ರೆಡಿ ಬರೋದಕ್ಕೆ, ಬಟ್ ಅಲ್ಲಿ ನಾನು ಬರಬೇಕು ಅಂತ ಅಂದರೆ ಜಿಟಿ ದೇವೇಗೌಡರು ಉಚ್ಚಾಟನೆ ಆಗಬೇಕು ಅಂತ. ಸೊ ಇದನ್ನು ಏನಾದರೂ ಜೆಡಿಎಸ್ ಈ ಕೆಲಸವನ್ನು ಮಾಡಿಬಿಡುತ್ತಾ ಅನ್ನುವಂಥದ್ದು ಒಂದು ಕಡೆ ಕುತೂಹಲ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಯಾಕಂದರೆ ಪಕ್ಷದಲ್ಲಿ ನಡೆಯುವಂಥ ಕಾರ್ಯಗತಿಗಳಾಗಿರ್ಬೋದು, ಪಕ್ಷ ನಿಷ್ಠೆ ಆಗಿರ್ಬೋದು, ಪಕ್ಷಕ್ಕೋಸ್ಕರ ಯಾರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಬಟ್ ಜಿಟಿ ದೇವೇಗೌಡರ ನಡೆ ಜೆಡಿಎಸ್ ಪಕ್ಷದಲ್ಲಿ ನಾವು ಗಮನಿಸಿ ನೋಡಿದಾಗ ಭಾರಿ ಕುತೂಹಲವನ್ನು ಹುಟ್ಟಿ ಹಾಕ್ತಾ ಇದೆ. ಒಂದು ಕಡೆ ಈಗಾಗಲೇ ಏನು ಮಾವಿನಹಳ್ಳಿ ಸಿದ್ದೇಗೌಡರು ಕೂಡ ಒಂದು ಕಡೆ ನಾನು ಜೆಡಿಎಸ್ ಪಕ್ಷಕ್ಕೆ ಬರೋಕ್ಕೆ ರೆಡಿ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಈಗಾಗಲೇ ಆಹ್ವಾನ ಸಹಿತ ಕೊಟ್ಟಿದ್ದಾರೆ ಅನ್ನುವಂಥ ಒಂದಿಷ್ಟು ಸುದ್ದಿಗಳು ಮತ್ತೊಂದು ಕಡೆ ಇರುವಂಥದ್ದು. ಬಟ್ ಜೆಡಿಎಸ್ನ ಈ ಸಮಾವೇಶದಲ್ಲಿ, ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಜಿಟಿ ದೇವೇಗೌಡ ಉಚ್ಚಾಟನೆ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಹುಟ್ಟಿ ಹಾಕ್ತಾ ಇದೆ. ಒಂದು ಕಡೆ ನೋಡಿ, ಸಾರಾ ಮಹೇಶ್, ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಸಹಿತ ರೋಡ್ ಶೋ ಮಾಡ್ತಾ ಇರುವಂಥದ್ದು. ರೋಡ್ ಶೋ ಮೂಲಕ ವೇದಿಕೆಗೆ ಆಗಮಿಸ್ತಾ ಇರುವಂಥದ್ದು. ಒಂದು ಕಡೆ ಹೂವಿನ ಮಳೆ ಸಹಿತ ಸುರಿಸ್ತಾ ಇದ್ದಾರೆ, ಸ್ವಾಗತವನ್ನು ಕೋರ್ತಾ ಇದ್ದಾರೆ ಕಾರ್ಯಕರ್ತರು. ಜೆಡಿಎಸ್ ಸಮಾವೇಶ ಆರಂಭ ಆಗಿದೆ. ಎಲ್ಲೆಡೆ ಕೂಡ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಇನ್ನು ಒಂದು ಕಡೆ ಕುಮಾರಸ್ವಾಮಿ ಸಹಿತ ಎಂಟ್ರಿಯನ್ನು ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ, ಇನ್ನು ಸಾರಾ ಮಹೇಶ್ ಮಿಂಚಿಂಗನ್ನು ಮಾಡ್ತಾ ಇರುವಂಥದ್ದು ಈ ಸಮಾವೇಶದಲ್ಲಿ. ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಇಲ್ಲಿ ಏನು ಅಂತ ನಾವು ಗಮನಿಸಿ ನೋಡಿದಾಗ, ಸಾರಾ ಮಹೇಶ್ ಸಹಿತ ರೋಡ್ ಶೋ ಅಲ್ಲಿ ಫುಲ್ ಮಿಂಚಿಂಗು. ಬಟ್ ಜಿಟಿ ದೇವೇಗೌಡರ ಗೈರು ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಮುಂಚೆನೇ ಏನಾದರೂ ಮುನ್ಸೂಚನೆ ಇತ್ತಾ ಜಿಟಿ ದೇವೇಗೌಡರಿಗೆ? ಈ ಬಾರಿ ಇದೊಂದು ಲಾಸ್ಟ್ ಆಪ್ಷನ್ನು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಏನು ಸಮಾವೇಶವನ್ನು ನಡೆಸ್ತಾ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಲಾಸ್ಟ್ ಆಪ್ಷನ್ ಇರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಈ ಎಲ್ಲರ ಒಂದು ನಿರ್ಣಯ ಏನಿರುತ್ತೆ, ಜಿಟಿ ದೇವೇಗೌಡರು ಈ ಒಂದು ವಿಚಾರಕ್ಕೆ, ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೈರಾಗಿರೋದು. ಲಾಸ್ಟ್ ಟೈಮ್ ಏನು ಹಾಸನ ಸಮಾವೇಶ ಮಾಡ್ತು ಜೆಡಿಎಸ್, ಅಲ್ಲೂ ಕೂಡ ಗೈರಾಗಿದ್ದರು. ಎಲ್ಲದ ಪಕ್ಷದ ಒಂದು ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಪಕ್ಷದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲವನ್ನ ಕೂಡ ಗಮನಿಸುತ್ತೆ. ಪಕ್ಷಕ್ಕಾಗಿ ಇವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಅಂದರೆ
ಕೊನೆಯದಾಗಿರುವಂಥದ್ದು ಲಾಸ್ಟ್ ಆಪ್ಷನ್ನು ಉಚ್ಚಾಟನೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಸಮಾವೇಶದಲ್ಲಿ ದೊಡ್ಡ ಬೆಳವಣಿಗೆ ಅಂತ ಅಂದರೆ ಜಿ ಟಿ ದೇವೇಗೌಡರ ಉಚ್ಚಾಟನೆ ಆಗುತ್ತಾ ಅನ್ನುವಂಥದ್ದು. ಜಿ ಟಿ ದೇವೇಗೌಡರು ಎಕ್ಸಿಟ್ ಆದರು ಅಂತ ಅಂದಾಗ ಅಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡರ ಎಂಟ್ರಿ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯನ್ನು ಹುಟ್ಟಿ ಆಗ್ತಾ ಇದೆ, ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಒಂದು ಸಮಾವೇಶ.